ತಂಗಡಗಿ ಮತ್ತು ಸಿಟಿ ರವಿ ಮಧ್ಯೆ ಅಪ್ಪನಿಗೆ ಹುಟ್ಟಿದ್ರೆ ಅನ್ನುವಂಥ ಒಂದು ಮಾತೇನಿದೆಯಲ್ಲ, ಅದರ ಬಗ್ಗೆ ಒಂದು ವಾರ್ ನಡೀತಾ ಇದೆ. ಅಪ್ಪನಿಗೆ ಹುಟ್ಟಿದ್ರೆ ಸಿಟಿ ರವಿ ಮಾತಿಗೆ ತಂಗಡಗಿ ಈಗ ಕಿಡಿಕಾರಿದ್ದಾರೆ. ನಾನ್ ನಿಮಗೆ ಕೀಳು ಮಟ್ಟದಲ್ಲಿ ನೀವು ಹೇಳಿದ್ದು ಹೇಳಬಹುದು, ಉತ್ತರ ಬೇಕು ಅಂದ್ರೆ ನನ್ನ ತಾಯಿಯನ್ನ ಬೇಕಾದ್ರೆ ನಾನು ಕರ್ಕೊಂಡು ಬರ್ತೀನಿ ಪಕ್ಷದ ಕಚೇರಿಗೆ, ಸೊ ಬಿಜೆಪಿ ಆಫೀಸಿಗೆ ಕರ್ಕೊಂಡು ಬರ್ತೀನಿ, ನೀವೇ ಕೇಳಿ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ಶಿವರಾಜ್ ತಂಗಡಗಿ. ಬೆಂಗಳೂರಿನಲ್ಲಿ ಶಿವರಾಜ್ ತಂಗಡಗಿ ಈ ರೀತಿ ವಾಗ್ದಾಳಿಯನ್ನು ನಡೆಸಿದ್ರೆ ಒಟ್ಟಿನಲ್ಲಿ ಇಬ್ಬರ ನಡುವೆನೂ ಕೂಡ ಒಂದು ಕೀಳು ಮಟ್ಟದ ಮಾತಿಗೆ ಮಾತು, ಎದುರೇಟು ಎಲ್ಲವೂ ಕೂಡ ನಡೀತಾ ಇದೆ. ಮೊನ್ನೆಯಷ್ಟೇ ಎಲೆಕ್ಷನ್ ಕಮಿಷನರ್ ಕೂಡ ಹೇಳೋದು, ಈ ಥರದ ಒಂದು ಕೀಳು ಮಟ್ಟದ ಮಾತುಗಳನ್ನ ಆಡಬೇಡಿ, ಎಲೆಕ್ಷನ್ ನಲ್ಲಿ ಒಂದು ಡಿಗ್ನಿಟಿಯನ್ನ ಮೇಂಟೈನ್ ಮಾಡಿ ಅಂತ. ಬಹುಶಃ ಇಲ್ಲಿ ನಾಯಕರು ಯಾರೂ ಕೂಡ ಆ ಡಿಗ್ನಿಟಿಯನ್ನ ಮೇಂಟೈನ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಬನ್ನಿ, ಈಗ ಹೇಗಿದೆ ಇವರ ಒಂದು ಮಾತಿನ ಸಮರ, ಒಬ್ರಿಗೊಬ್ರು ಹೇಗೆ ಟಾಂಗ್ ಕೊಡ್ತಾ ಇದಾರೆ, ಕೀಳು ಮಟ್ಟದ ಮಾತುಗಳನ್ನ ಹೇಗೆ ಆಡ್ತಾ ಇದಾರೆ ಇಬ್ರು ಕೂಡ ನೋಡೋಣ. ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಂದ್ರು, ಅಂದ್ರೆ ಬಜ್ಜಿ ಮಾರಕ್ ಹೋಗಂದ್ರು, ನಾಚಿಕೆ ಆಗ್ಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ ಬಿಡಿಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ ಬಿಡಿಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ ಬಿಡಿಬೇಕು. ನಾಚಿಕೆ ಬರ್ಬೇಕ್ರಿ. ಇದು ಸಣ್ಣ ಕೆಲಸನ? 2 ಕೋಟಿ ಉದ್ಯೋಗ 1 ವರ್ಷಕ್ಕೆ ಕೊಡ್ತೀನಿ ಅಂದು 10 ವರ್ಷದೊಳಗೆ ಇವತ್ತು ನನಗನ್ಸಿದ ಮಟ್ಟಿಗೆ 20 ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತು ಮಕ್ಕಳು, ಯುವಕರಿಗೆ. ನನ್ನ ಮನಸ್ಸಿಗೆ ಅನಿಸ್ತು, ಬಾರಪ್ಪ ತಂಗಡಗಿ, ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಿ ನೋಡು ಅಂತ ಹೇಳಬೇಕು ಅಂತ ಅನಿಸ್ತು. ಮತ್ತು ನನಗೆ ಅವ್ರ ಲೆವೆಲಿಗೆ ಇಳಿಬಾರ್ದು ಅಂತ ಆ ಮಾತು ನಾನು ಹೇಳ್ತಿಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ಕಪಾಳ ಮೋಕ್ಷ ಮಾಡಿ ಅಂತ ಹೇಳುವಂಥ ಒಬ್ಬ ಸಚಿವಾಗಿರೋದೇ ದುರಂತ, ಒಬ್ಬ ವ್ಯಕ್ತಿ ಸಚಿವಾಗಿರೋದೇ ದುರಂತ. ಅದರಲ್ಲೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವ ಆಗಿರ್ತಕ್ಕಂಥದ್ದು ಕನ್ನಡಕ್ಕೆ ಮತ್ತು ಈ ನಾಡಿನ ಸಂಸ್ಕೃತಿಗೆ ಮಾಡುವ ಅಪಮಾನ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮ ಹತ್ರ ಏನಾದರೂ ಇನ್ನೂ ಕನ್ನಡ ಮತ್ತು ಸಂಸ್ಕೃತಿಯ ಬಗ್ಗೆ ಕಾಳಜಿ ಇದ್ದರೆ ಇಂಥ ಸಚಿವರನ್ನು ಯೋಗ್ಯರು ಯಾರೂ ಇಟ್ಕೊಳ್ಳಲ್ಲ. ಯಾರು ಯೋಗ್ಯ ಮುಖ್ಯಮಂತ್ರಿ ಇದ್ದಾರೆ ಅವ್ರು ಯಾರು ಇಂಥ ಸಚಿವರನ್ನ ಇಟ್ಕೊಳ್ಳಲ್ಲ. ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂತ ಸನ್ಮಾನ್ಯ ಸಿಟಿ ರವಿ ಅವರು ನನಗೊಂದು ಮಾತು ಹೇಳಿದ, ಅವ್ರ ಅಪ್ಪ ಹುಟ್ಟಿದ್ರೆ ಅಂತ. ನಾನು ಇದನ್ನು ಬಹಳ ಚೆನ್ನಾಗಿ ಕೇಳ್ತೀನಿ. ಸಿಟಿ ರವಿಯವರೇ, ನೀವು ಯಾರಿಗೆ ಹುಟ್ಟಿದ್ರಿ, ಏನು ಹುಟ್ಟಿದ್ರಿ ಅಂತ ನಾನು ಹೇಳ್ಬೋದಾಗಿತ್ತು. ನನಗೆ ನಿನ್ನಷ್ಟು ಕೆಟ್ಟ ಲೆವೆಲ್ದಾಗ ಕೆಳಗಿಳಕ್ಕೆ ನಾನು ಇಷ್ಟಪಡಂಗಿಲ್ಲ. ನನ್ನ ತಾಯಂದ್ರಿಗೆ ಗೊತ್ತಿರುತ್ತೆ, ನಿನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ಯಾರು ಹುಟ್ಟಿದ್ದಾರೆ ಅಂತ. ಅಷ್ಟು ಮಿಕ್ಕಿ ಹುಟ್ಟಿದ್ದ ಬೇಕು ಅಂತ ನಿಮ್ಮ ತಲೆಯಾಗಿದ್ರೆ ನನ್ನ ತಾಯಿನ ಕರ್ಕೊಂಡ್ಬರ್ತೀನಿ ಬಿಜೆಪಿ ಪಕ್ಷದ ಆಫೀಸಿಗೆ. ಎಂದು ಡೇಟ್ ಕೊಡ್ತೀರಿ ಕೊಡ್ರಿ. ಕೊಡಕ್ಕೆ ಸಿದ್ರಿದ್ದೀರಾ? ನಾನು ಕೇಳಿದ್ದು ಕ್ವಶನ್ಗೆ ಉತ್ತರ ಕೊಡಕ್ಕೆ ಸಿದ್ರಿದ್ದೀರಾ? 2 ಕೋಟಿ ಉದ್ಯೋಗ ಎಷ್ಟು ಕೊಟ್ರಿ ಅಂತ ಹೇಳ್ರಿ, ಪ್ರಶ್ನೆಗೆ ಹೇಳ್ರಿ. ನರೇಗಾ ಯೋಜನೆಗೆ 150 ಮಾನವ ಜನ ಕೊಟ್ಟಿದ್ವಿ ಇಲ್ಲ ಅಂತ ಕರೆಯನ್ನ ಸುಳ್ಳು ಅಂತ ಅದನ್ನು ಹೇಳಿ.